ಬೇಗನೆ ಬಾರ, ಕ್ರಿಸ್ತನ ಬೇಡುವೆ ಈ ಭುವಿಗೆ ಈಗಲೇ, ಕ್ರಿಸ್ತನಿ ಬೇಗನೆ ಬಾರ, ಕ್ರಿಸ್ತನಿ ಬೇಗನೆ ಬಾರ, ಈ ಭುವಿಯ ಬೆಳಗಲು ಬಾರ, ಕ್ರಿಸ್ತನಿ ಬೇಗನೆ ಬಾರ, ಈ ಭುವಿಯ ಬೆಳಗಲು ಬಾರ. ಭೂಮಿಯು ಕೂಗುತ್ತಿದೆ ಅಳಲೆಂದು ಕೇಳಿಸದೆ, ಈ ಭುವಿಯ ಅಳಲನ್ನು ನೀ ನೋಡಬ, ಈ ಬರಿಯ ಹಸಿವನ್ನು ನೀನೀಗಬ, ಮನುಕುಲದ ಮೊರೆಯನ್ನು ನೀ ಕೇಳಬ, ಕ್ರಿಸ್ತನ ಬೇಡುವೆ ಈ ಭುವಿಗೆ ಈಗ, ಕ್ರಿಸ್ತನೇ ಬೇಗನೆ ಬಾರ. ಹಸಿರನ್ನು ಚಿಗುರುವುದೇ, ಹಸಿರಿನ ನೋವಿನಲ್ಲಿ ಹಾಡೊಂದು ಕೇಳುವುದೇ, ನೀ ಬಂದರೆ ಜೊತೆಗಿದ್ದರೆ ನೀನು ಉಳಿಯುವುದು ಭಾರ, ನೀ ಬಂದರೆ ಜೊತೆಗಿದ್ದರೆ ಈ ಭೂಮಿ ಉಳಿಯುವುದು ಭಾರ, ಕ್ರಿಸ್ತನ ಬೇಡುವೆ ಈ ಭುವಿಗೆ ಈಗ, ಕ್ರಿಸ್ತನೇ ಬೇಗನೆ ಬಾರ. ಮಳೆನೀರ ಮುಗಿಲಿನಲ್ಲಿ ಭರವಸೆ ನೀ ತುಂಬಿದೆ, ತಂಗಾಳಿ ತಂಪಿನಲ್ಲಿ ಸಾಂತ್ವನ ಹರಿಯುವುದೇ, ನೀ ಬೇಗ ಬಾರ ಸಂತೋಷ ತಾರ, ಮನುಕುಲಕ್ಕೆ ನೀ ರಕ್ಷಕ, ನೀ ಬೇಗ ಬಾರ ಸಂತೋಷ ತಾರ, ಮನುಕುಲಕ್ಕೆ ನೀ ರಕ್ಷಕ, ಕ್ರಿಸ್ತನ ಬೇಡುವೆ ಈ ಭುವಿಗೆ ಈಗ, ಕ್ರಿಸ್ತನೇ ಬೇಗನೆ ಬಾರ, ಕ್ರಿಸ್ತನ ಬೇಡುವೆ ಈ ಭುವಿಗೆ ಈಗ, ಕ್ರಿಸ್ತನೇ ಬೇಗನೆ ಬಾರ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪವಾಡ ಪುರುಷ ಸಂತ ಅಂತೋನಿಯವರ ಹಬ್ಬದ ಶುಭವನ್ನು ಕೋರುತ್ತಾ, ನಮ್ಮ ಮಧ್ಯೆ 1ನೇ ಸ್ವಾಮಿ ಆರೋಗ್ಯನಾಥನ್ CMF ನಮ್ಮ ಜೂಡ್ ದೇವಾಲಯದ ಧರ್ಮಕೇಂದ್ರದ ಗುರುಗಳು ಕಾರಹಳ್ಳಿ ಅವರು ಆಗಮಿಸಿದ್ದಾರೆ. ಅವರೊಂದಿಗೆ 1ನೇ ಸ್ವಾಮಿ ಪ್ಯಾಟ್ರಿಕ್ ಪಿಂಟೋ ಹಾಗೂ ಫಾದರ್ ಮರಿಯಾ ಆಂಟನಿ ಈ ಬಲಿಪೂಜೆಯಲ್ಲಿ ನಮಗೋಸ್ಕರ ಪ್ರಾರ್ಥಿಸಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ಈ ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಸುಸ್ವಾಗತವನ್ನು ಕೋರುತ್ತಾ ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ಮುಂದಾಗೋಣ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ ಅವರಿಗೆ ಸುಸ್ವಾಗತವನ್ನು ಕೋರೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನತೆಯು ನೀವೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ
ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರರೇ ಹಾಗೂ ಪ್ರಿಯ ಮಕ್ಕಳೇ, ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಈ ದಿವ್ಯ ಬಲಿಪೂಜೆಗೆ ಸ್ವಾಗತಿಸುತ್ತೇವೆ. ಇಂದು ನೆರೆದಿರುವ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸುಂದರವಾದ ಸುಮಧುರವಾದಂತಹ ಮರೆಯಲಾಗದಂತಹ ಒಂದು ದಿನ. ಯಾಕೆಂದರೆ ನಮ್ಮ ಪಾಲಕ ಸಂತ ಅಂತೋಣಿಯವರ ಗೌರವಾರ್ಥ ನಾವು ಇಂದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ದಯಮಯ ದೇವರು ಸಂತ ಅಂತೋಣಿಯವರನ್ನು ನಮ್ಮೆಲ್ಲರ ಪರಿಪಾಲಕ ಸಂತರನ್ನಾಗಿ ಅನುಗ್ರಹಿಸಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಖಂಡಿತವಾಗಿ ಇಲ್ಲಿ ಹಲವಾರು ಭಕ್ತಾದಿಗಳು ಕಳೆದ ವರ್ಷ ಬಂದು ದೇವರು ತಮಗೆ ಮಾಡಿದಂತಹ ಪ್ರತಿಯೊಂದು ಉಪಕಾರಗಳನ್ನು ಸ್ಮರಿಸಿಕೊಂಡು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು, ಸಂತ ಅಂತೋಣಿಯವರ ಮುಖಾಂತರ ಪಡೆದಂತಹ ಪ್ರತಿಯೊಂದು ವರದಾನಗಳನ್ನು ಸ್ಮರಿಸಿಕೊಂಡು ನೀವೆಲ್ಲರಿಗೆ ಬಂದಿರುತ್ತೀರಾ. ಸಂತ ಅಂತೋಣಿಯವರ ಮುಖಾಂತರ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಹಲವಾರು ಜನರು ಕಾಯಿಲೆಗಳಿಂದ ನರಳುತ್ತಾ, ನಷ್ಟಗಳನ್ನು ಅನುಭವಿಸುತ್ತಾ, ಜೀವನದಲ್ಲಿ ಜಿಗುಪ್ಸೆ ಜಂಜಾಟಗಳನ್ನು ಎದುರಿಸುತ್ತಾ ಸಂತ ಅಂತೋಣಿಯವರ ಪಾದಚರಣಕ್ಕೆ ತಮ್ಮನ್ನೇ ಸಮರ್ಪಿಸಲು ಹಲವಾರು ಜನರು ಬಂದಿರಬಹುದು. ನಮ್ಮೆಲ್ಲರ ಉದ್ದೇಶಗಳನ್ನು ನಮ್ಮ ಅತ್ಯಂತ ಪ್ರೀತಿಯ ಸಂತರಾದ ಸಂತ ಅಂತೋಣಿಯವರಲ್ಲಿ ಅವರ ಮುಖಾಂತರ ಭಿನ್ನಯಿಸುತ್ತಾ ದೇವರಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪಾಲ್ಗೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ದೇವರ ಪುತ್ರ
ಕರುಣೆಯ ತೋರಿರಿ ಬೇಡುವೆವು, ಪ್ರಾರ್ಥನೆ ಆಲಿಸಿರಿ. ಕರುಣೆಯ ತೋರಿರಿ ಬೇಡುವೆವು, ಪ್ರಾರ್ಥನೆ ಆಲಿಸಿರಿ. ತಂದೆಯ ಪಾರ್ಶ್ವದಿ ರಾಜ್ಯ ಮಾಡುವ ಪಾವನಾತ್ಮನ ಕೂಡಿ ಬಾಳುವ. ತಂದೆಯ ಪಾರ್ಶ್ವದಿ ರಾಜ್ಯ ಮಾಡುವ ಪಾವನಾತ್ಮನ ಕೂಡಿ ಬಾಳುವ. ಪರಮನೆ ಪವಿತ್ರನೆ ಮಹೋನ್ನತನೇ, ತಂದೆಯ ಮಹಿಮೆಗೆ ಪಾತ್ರನೇ. ಪರಮನೆ ಪವಿತ್ರನೆ ಮಹೋನ್ನತನೇ, ತಂದೆಯ ಮಹಿಮೆಗೆ ಪಾತ್ರನೇ. ಉನ್ನತ ದೇವಗೆ ಮಹಿಮೆ, ಭುವಿಯೊಳು ಮನುಜಗೆ ಶಾಂತಿ. ಉನ್ನತ ದೇವಗೆ ಮಹಿಮೆ, ಭುವಿಯೊಳು ಮನುಜಗೆ ಶಾಂತಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದುವದ ಸಂತ ಅಂತೋಣಿಯವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದಿರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳಲ್ಲೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನನಗೆ ಅಭಿಷೇಕ ಮಾಡಿ ಕಳುಹಿಸನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು, ನಮ್ಮ ದೇವರು ಮುಯಿ ತೀರಿಸುವ ದಿನವನ್ನು ಘೋಷಿಸಲೆಂದೇ, ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾತ ನನ್ನನ್ನು. ಸಿಯೋನಿನ ಶೋಕಾರ್ತರಿಗೆ ಬರೀ ಬೂದಿಗೆ ಬದಲು ಶಿರೋಭೂಷಣ, ದುಃಖತಾಪದ ಬದಲು ಆನಂದ ತೈಲ, ತೊರಗಿದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾತ. ನೆಟ್ಟಿಹನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ, ಹೆಸರ ಪಡೆವರಿವರು ನೀತಿ ವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯವಿದು.
ಮಹಿಮೆಯ ಸಾರುವೆ. ಹಾಡುತ್ತಾ ಪಾಡುತ್ತಾ ನಿನ್ನ ಮಹಿಮೆಯ ಸಾರುವೆ. ನಿನ್ನಯ ವಾಕ್ಯ ಪ್ರಭು ಬಾಳಿಗೆ ಜ್ಯೋತಿಯು. ನಿನ್ನಯ ವಾಕ್ಯ ಪ್ರಭು ಅನಂತ ಜೀವನವು. ವಾಕ್ಯವನು ಭಕ್ತಿಯಿಂದಾಲಿಸುವೆ. ದಿವ್ಯ ವಾಕ್ಯವನ್ನು ಭಕ್ತಿಯಿಂದಾಲಿಸುವೆ. ಮಧುರ ವಾಕ್ಯವನು ಮನದಲ್ಲಿ ಧ್ಯಾನಿಸುವೆ. ಮಧುರ ವಾಕ್ಯವನ್ನು ಮನದಲ್ಲಿ ಧ್ಯಾನಿಸುವೆ. ಸಾರುವೆ ಗುರುವೇ ನಿನ್ನ ವಾಕ್ಯವ ಸಾರುವೆ. ಸಾರುವೆ ಗುರುವೇ ನಿನ್ನ ವಾಕ್ಯವ ಸಾರುವೆ. ಹಾಡುತ್ತಾ ಪಾಡುತ್ತಾ ನಿನ್ನ ಮಹಿಮೆಯ ಸಾರುವೆ. ಹಾಡುತ್ತಾ ಪಾಡುತ್ತಾ ನಿನ್ನ ಮಹಿಮೆಯ ಸಾರುವೆ. ದೇವರ ವಾಕ್ಯವಿದು ಪರಿಶುದ್ಧ ವಾಕ್ಯವಿದು. ದೇವರ ವಾಕ್ಯವಿದು ಪರಿಶುದ್ಧ ವಾಕ್ಯವಿದು. ಪವಿತ್ರ ವಾಕ್ಯವಿದು ಜೀವಂತ ವಾಕ್ಯವಿದು. ಪವಿತ್ರ ವಾಕ್ಯವಿದು ಜೀವಂತ ವಾಕ್ಯವಿದು. ಸಾರುವೆ ಗುರುವೇ ನಿನ್ನ ವಾಕ್ಯವ ಸಾರುವೆ. ಸಾರುವೆ ಗುರುವೇ ನಿನ್ನ ವಾಕ್ಯವ ಸಾರುವೆ. ಹಾಡುತ್ತಾ ಪಾಡುತ್ತಾ ನಿನ್ನ ಮಹಿಮೆಯ ಸಾರುವೆ. ಹಾಡುತ್ತಾ ಪಾಡುತ್ತಾ ನಿನ್ನ ಮಹಿಮೆಯ ಸಾರುವೆ. ನಿನ್ನಯ ವಾಕ್ಯ ಪ್ರಭು ಬಾಳಿಗೆ ಜ್ಯೋತಿಯು. ನಿನ್ನಯ ವಾಕ್ಯ ಪ್ರಭು ಅನಂತ ಜೀವನವು. ಅನಂತ ಜೀವನವು. ಪೌಲನು ಕೊರಿಂಥ್ಯರಿಗೆ ಬರೆದ ಮೊದಲನೆಯ ಪತ್ರದಿಂದ ಇಂದಿನ ಎರಡನೆಯ ವಾಚನ. ಸಹೋದರರೇ, ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವಶಕ್ತಿಯಾಗಿದೆ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೇನು, ಜಾಣರ ಜಾಣತನಕ್ಕೆ ಭಂಗ ತರುವೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಅಲ್ಲವೇ? ಹೀಗಿರುವಾಗ
ಜ್ಞಾನಿಯಲ್ಲಿ, ಶಾಸ್ತ್ರಜ್ಞಾನಿಯಲ್ಲಿ, ಜಗತ್ತಿನ ತರ್ಕ ನಿಪುಣನೆಲ್ಲಿ? ಪ್ರಪಂಚದ ಜ್ಞಾನವನ್ನು ದೇವರು ಹುಚ್ಚುತನವನ್ನಾಗಿಸಲಿಲ್ಲವೇ? ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಇದು ದೈವ ಸಂಕಲ್ಪವಲ್ಲವೇ? ಸರಿ. ಆದುದರಿಂದಲೇ ನಾವು ಸಾರುವ ಹುಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸವುಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಖಚಿತವೆನಿಸಿತು. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಅರಸುತ್ತಾರೆ. ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಯಹೂದ್ಯರಿಗೆ ಇದು ಹಾಸ್ಯವಾಗಿದೆ, ಅನ್ಯಜನರಿಗೆ ಹಾಸ್ಯಾಸ್ಪದವಾಗಿದೆ. ಆದರೆ ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರಿಂದ ಕರೆ ಹೊಂದಿದ ಅಂಥವರಿಗೆ ಯೇಸುಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ. ದೇವರ ಹುಚ್ಚುತನ ಎಂಬುದು ಮಾನವನ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದು. ದೇವರ ದೌರ್ಬಲ್ಯ ಎಂಬುದು ಮಾನವ ಶಕ್ತಿಗಿಂತಲೂ ಪ್ರಬಲವಾದದ್ದು. ಪ್ರಭುವಿನ ವಾಕ್ಯ. ಕ್ರಿಸ್ತನ ಪ್ರೀತಿಯ ನೆಲೆಯಾಗಿ, ಆತನ ವರಗಳ ಸುದೆಯಾಗಿ, ಹರಿದಿದೆ ಹರುಷದ ಹೊನಲಾಗಿ, ಹರಿದಿದೆ ಹರುಷದ ಹೊನಲಾಗಿ. ಹಲ್ಲೆಲೂಯ 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 ಹಲ್ಲೆಲೂಯ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಇನ್ನೂ 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿ ಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ ಜೋಡಿಗೆಯನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಆ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂತಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನ ಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ.
ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರಿಯ ಮಕ್ಕಳೇ, ಈ ಒಂದು ಸಂತೋಷದ ಸುದಿನದಂದು ಸಾಗರೋಪಾದಿಯಲ್ಲಿ ಹರಿದು ಬರೆದಂತಹ ಪ್ರತಿಯೊಬ್ಬ ಭಕ್ತಾದಿಗಳ ಋನ್ಮನಗಳನ್ನು ತಣಿಸಲು ಸಂತ ಅಂತೋಣಿಯವರು ಕಾಯುತ್ತಿದ್ದಾರೆ. ನಾವೆಲ್ಲರೂ ಕೂಡ ಒಂದು ಗೀತೆ, ನಮಗೆ ತುಂಬ ಗೊತ್ತಿರುವಂತಹ ಗೀತೆ, ಅದ್ಭುತ ತಾರೆ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ, ಜೈಕಾರವು ನಿಮಗೆ ಜೈಕಾರವು. ಪ್ರೇರೆ, ನಮ್ಮ ಜೀವನದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಕುಟುಂಬಗಳಲ್ಲಿ, ನನ್ನ ಜೀವನದಲ್ಲಿ ಒಂದು ಅದ್ಭುತವಾಗಲಿ, ನನ್ನ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಪವಾಡಕ್ಕಾಗಿ ನಾವೆಲ್ಲ ಕಾಯುತ್ತಿರ್ತೇವೆ. ಹೌದಾ ಇಲ್ವಾ? ಅಲ್ವಾ? ನಾವೆಲ್ಲರೂ ಸಂತ ಅಂತೋಣಿಯವರನ್ನ ಪವಾಡ ಪುರುಷ ಸಂತ ಅಂತೋಣಿ ಅಂತ ಕರಿತೀವಿ. ಸುಮ್ಮನೆ ಅವರು ಪವಾಡ ಪುರುಷರಾಗಲಿಲ್ಲ. ಸಾವಿರಾರು ಪವಾಡಗಳು ಅವರ ಹೆಸರಿನಲ್ಲಿ ಪ್ರತಿನಿತ್ಯ ನೆರವೇರುತ್ತಿರೋದ್ರಿಂದ ನಮ್ಮ ಪ್ರೀತಿಯ ಸಂತರನ್ನ ಪವಾಡ ಪುರುಷ ಸಂತ ಅಂತೋಣಿ ಅಂತ ಕರಿತೀವಿ. ನಮ್ಮ ಜೀವನದಲ್ಲಿ ಪವಾಡಗಳು ಆಗಬೇಕಾಗುವುದು ಯಾವಾಗ? ನಾವು ಕಷ್ಟದಲ್ಲಿದ್ದಾಗ, ನಾವು ಚಿಂತೆಗೆ ಒಳಗಾದಾಗ, ನಮ್ಮ ಜೀವನ ಜಿಗುಪ್ಸೆಗೆ ಒಳಗಾದಾಗ ನಾವು ಪವಾಡವನ್ನು ಬಯಸುತ್ತೀವಿ. ಹಾಗೂ ಯಾವಾಗ ಪವಾಡಗಳು ನಮ್ಮನ್ನು ಸಂಧಿಸುತ್ತವೆಯೋ ಎಂಬುದಾಗಿ ನಾವು ಹಾತೊರೆಯುತ್ತೇವೆ. ಈ ಪವಾಡಗಳನ್ನು ನಾವು ಬಯಸುವಾಗ ಸಾಮಾನ್ಯವಾಗಿ ಮೊದಲನೇದಾಗಿ ನಮ್ಮ ನೆಂಟರಿಷ್ಟರಿಂದಲೋ ಸ್ನೇಹಿತರಿಂದಲೋ ನಾವು ಬಯಸ್ತೇವೆ, ಇವರಿಂದ ನನ್ನ ಕಷ್ಟ ತೀರಬಹುದು, ಇವರು ನನಗೆ ಸಹಾಯ ಮಾಡಿದ್ರೆ ನಾನು ಇದರಿಂದ ಹೊರಗಡೆ ಬರ್ಬೋದು. ಹೀಗೆ ಹಲವಾರು ಅಂಶಗಳನ್ನು ಒಳಗೊಂಡು ನಾವು ಮೊದಲನೇದಾಗಿ ನಮ್ಮವರ ಹತ್ರ ಹೋಗ್ತೀವಿ. ಅವಾಗೇನಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಕೈ ಹಿಡಿತಾರೆ, ಕೆಲವು ಸಂದರ್ಭದಲ್ಲಿ ಕೈ ಬಿಟ್ಟು ಬಿಡ್ತಾರೆ. ಆಮೇಲೆ ನಾವು ಸಂತರ ಸನ್ನಿಧಿಗೆ ಹೋಗ್ತೀವಿ. ನಾವೆಲ್ಲರೂ ಇಂದು ವಿಶೇಷವಾಗಿ ಈ ಒಂದು ಪವಿತ್ರವಾದಂತಹ ಬೆಟ್ಟದ ಹಲಸೂರಿನ ಈ ಭೂಮಿಗೆ ಬಂದು ಸಂತರಲ್ಲಿ ಪ್ರಾರ್ಥಿಸಬೇಕಾದರೆ ನಮ್ಮೆಲ್ಲರ ಪ್ರೀತಿಯ ಸಂತ ಅಂತೋಣಿಯವರನ್ನು ನೆನೆದು ನಾವು ಪವಾಡವೆಸಗಿರಿ, ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡಿರಿ ಎಂಬ ಕೋರಿಕೆಗಳೊಂದಿಗೆ, ಪ್ರಾರ್ಥನೆಗಳೊಂದಿಗೆ ನಾವೆಲ್ಲರೂ ಎಷ್ಟೆಷ್ಟೋ ದೂರದಿಂದ ಈ ಸ್ಥಳಕ್ಕೆ ಆಗಮಿಸಿದ್ದೇವೆ. ಪ್ರಿಯರೇ, ಸಂತ ಅಂತೋಣಿ ಎಂಬ ಪದದ ಅರ್ಥ ಏನಿರ್ಬೋದು? ಅಂತೋಣಿ ಅಂದರೆ ಗ್ರೀಕ್ ಭಾಷೆಯಲ್ಲಿ ಅಮೂಲ್ಯವಾದ, ಬೆಲೆ ಕಟ್ಟಲಾಗದ ಎಂತ ಈ ಒಂದು ಹೆಸರನ್ನು ಹೊಂದಿರುವ ಸಂತ ಅಂತೋಣಿಯವರು ಖಂಡಿತವಾಗಿಯೂ ನಮ್ಮೆಲ್ಲರ ಬದುಕಿನಲ್ಲಿ ಒಬ್ಬ ಅಮೂಲ್ಯವಾದಂತಹ, ಬೆಲೆ ಕಟ್ಟಲಾಗದ ಒಂದು ಸಂಪತ್ತು, ಒಂದು ಆಧ್ಯಾತ್ಮಿಕ ವರಪ್ರಸಾದ ಅಂತಲೇ ನಾವು ಹೇಳಬಹುದಾಗಿದೆ. ಪ್ರಿಯರೇ, ಒಬ್ಬ ಫರ್ಡಿನಾಂಡ್ ಅಥವಾ ಫೆರ್ನಾಂಡೋ ಎಂಬ ಯುವಕ ಅಂತೋಣಿ ಆಗುವಂತಹ ಒಂದು ಕಾಲಘಟ್ಟವನ್ನ ನಾವು ಅವಲೋಕಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಸಂತ ಅಂತೋಣಿಯವರ ಧೈರ್ಯವನ್ನು ನಾವು ಮೆಚ್ಚಬೇಕಾಗಿದೆ. ಅವರು ಆಗಸ್ಟಿನ್ ಸಭೆಯಲ್ಲಿ ಸೇರಿಕೊಂಡಾಗ 5 ಜನ ಫ್ರಾನ್ಸಿಸ್ಕನ್ ಗುರುಗಳ ರುಂಡವಿಲ ದೇಹವನ್ನು ನೋಡಿದಾಗ ಅವ್ರು ಕೇಳ್ತಾರೆ, ಮೊರಾಕೋ ದೇಶದಿಂದ ಬಂದಂತಹ ಈ ಶರೀರಗಳು ಏನಕ್ಕೆ ಹೋಗಿದ್ವಲ್ಲಿ? ಪ್ರಭು ಕ್ರಿಸ್ತರನ್ನ ಸಾರಲು ಹೋಗಿ ರುಂಡವಿಲ್ಲದೆ ಪುನಃ ತಮ್ಮ ತಾಯ್ನಾಡಿಗೆ ಮರಳಿ ಬರ್ತಿರ್ತಾರೆ. ನಾವೇನಾದ್ರೂ ಇಂತಹ ಒಂದು 5 ಜನ ತಲೆ ತೆಗೆದಿದ್ದಾರೆ ಅಂತ ಹೇಳಿದ್ರೆ ಆ ಜಾಗಕ್ಕೆ ಹೋಗಕ್ಕೆ 10 ಸಲ 100 ಸಲ ಯೋಚನೆ ಮಾಡ್ತೀವಿ, ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಅಂತ. ಸಂತ ಅಂತೋಣಿಯವರು, ನಾನು ಅಲ್ಲಿಗೆ ಹೋಗ್ಬೇಕು, ಅಲ್ಲಿಯೇ ನಾನು ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಬೇಕು, ಅಲ್ಲಿಯೇ ನಾನು ರಕ್ತ ಸಾಕ್ಷಿಗಳಾಗಿ ಮಣಿಯಬೇಕು ಎಂಬ ಮಹದಾಸೆಯೊಂದಿಗೆ ಅವರು ಫ್ರಾನ್ಸಿಸ್ಕನ್ ಸಭೆಯನ್ನು ಸೇರ್ತಾರೆ. ಸೇರಿದಾಗ ಆ ದೇಶಕ್ಕೆ ಹೋದಾಗ ಅಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ಅವರು ಪುನಃ ಬರಬೇಕಾಗ್ತದೆ. ದಾರಿಯಲ್ಲಿ ಅದು ಇದಾಗಿ ಅವರು ಪ್ರಯಾಣ ಮಾಡ್ತಿದ್ದಂಥ ಹಡಗು ಕೂಡ ಬೇರೆ ಸ್ಥಳವನ್ನು ಸೇರ್ತದೆ. ಪ್ರಾರಂಭದಲ್ಲಿ ಸಂತ ಅಂತೋಣಿಯವರು ಕೇವಲ
ಒಂದು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯುವಂತಹ ಅಥವಾ ಯಾರು ಗೆಸ್ಟ್ಗಳು ಬಂದರೆ ಅವರು ನೋಡಿಕೊಳ್ಳುವಂತಹ ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಯಾವಾಗ ಒಂದು ಗುರು ದೀಕ್ಷೆಯ ಸಂದರ್ಭದಲ್ಲಿ ಪ್ರಬೋಧನೆ ಕೊಡಬೇಕಾದಂತಹ ಗುರುಗಳು ಬರದೇ ಇದ್ದುವಂತಹ ಒಂದು ಕ್ಷಣ ಸಂತ ಅಂತೋಣಿಯವರನ್ನ ಅವ್ರ ಹತ್ರ ಹೋಗಿ ಕೇಳ್ತಾರೆ, ನೀನು ಹೋಗಿ ಪ್ರಬೋಧನೆ ಮಾಡುವಂತ. ಯಾರು ಕೂಡ ಸಂತ ಅಂತೋಣಿಯವರು ಇಷ್ಟೊಂದು ವಾಗ್ಮಿ, ಇಷ್ಟೊಂದು ಬೈಬಲನ್ನು ಆಳವಾಗಿ ತಿಳಿದುಕೊಂಡಿದ್ದಾರೆ ಅಂತ ಯಾರು ಕೂಡ ತಿಳ್ಕೊಂಡಿರ್ಲಿಲ್ಲ. ಸಂತ ಅಂತೋಣಿಯವರು ಅಂದು ಗುರುಪಟದಿಂದ ಕೊಟ್ಟಂತಹ ಒಂದು ಪ್ರಬೋಧನೆ ಎಲ್ಲರೂ ಕೂಡ ಮನಸೂರೆಗೊಳಿಸಿ ಸಂತ ಅಂತೋಣಿಯವರ ಪ್ರಬೋಧನೆಗಳು ಅಲ್ಲಿಂದ ಪ್ರಾರಂಭವಾಗ್ತದೆ. ಪ್ರಿಯರೇ, ನಾವು ಸಂತ ಅಂತೋಣಿಯವರ ಜೀವನ ಶೈಲಿಯನ್ನು ಗಮನಿಸಬೇಕಾದ್ರೆ ಇಂದಿನ ಮೊದಲನೇ ವಾಚನ ಹಾಗೂ ಶುಭ ಸಂದೇಶ ಎರಡನ್ನು ಕೂಡ ಅವಲೋಕನ ಮಾಡಿ ನೋಡಿದಾಗ ಮೊಟ್ಟ ಮೊದಲನೇದಾಗಿ ಸಂತ ಅಂತೋಣಿಯವರು ಪ್ರಭು ಕ್ರಿಸ್ತರ ಹಿಂಬಾಲಕರಾಗಿದ್ದರು. ಅವರು ತಮ್ಮ ಜೀವನದ ಉದ್ದಕ್ಕೂ ಕೂಡ ಪ್ರಭು ಕ್ರಿಸ್ತರನ್ನು ಅನುಕರಿಸುವಂತಹ ವ್ಯಕ್ತಿಯಾಗಿ ಬಾಳಿದ್ರು. ಪ್ರಭು ಕ್ರಿಸ್ತರೇ ಅವರಿಗೆ ಸರ್ವಸ್ವ ಅಂತ ತಿಳ್ಕೊಂಡಿದ್ರು. ಪ್ರಭು ಕ್ರಿಸ್ತರ ಸಾಮ್ರಾಜ್ಯವನ್ನು ಅವರು ಹರಡಲು ಪಣ ತೊಟ್ಟರು. ಆದ್ದರಿಂದಲೇ ನಾವು ಇಂದಿನ ಮೊದಲನೇ ವಾಚನ ನೋಡ್ತೀವಿ, ನನ್ನ ಮೇಲಿದೆ ಸರ್ವೇಶ್ವರನ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿದನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ. ಸಂತ ಅಂತೋಣಿಯವರ ಜೀವನ ಯಾವಾಗಲೂ ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನ ಸಾರಲು ತಾವಕಪಡ್ತಿತ್ತು. ಸಂತ ಅಂತೋಣಿಯವರು ಕ್ರಿಸ್ತರ ಹಿಂಬಾಲಕರಾಗಿದ್ದರು. ಕೇವಲ ನಾವು ಹಿಂಬಾಲಕರಾದ್ರೆ ಮಾತ್ರ ಸಾಧ್ಯವಲ್ಲ, ನಾವು ಯಾರನ್ನು ಹಿಂಬಾಲಿಸ್ತೇವೆಯೋ ಅವರ ವಿಸ್ತರಣೆಯನ್ನು ಕೂಡ ನಾವು ಮಾಡಬೇಕಾಗಿದೆ. ನಾವು ಕ್ರೈಸ್ತ ಧರ್ಮವನ್ನು ಹರಡುವುದು ಪ್ರತಿಯೊಬ್ಬ ದೀಕ್ಷಾ ಸ್ನಾನ ಪಡೆದ ಕಥೋಲಿಕ ಕ್ರೈಸ್ತನ ಆದ್ಯ ಕರ್ತವ್ಯವಾಗಿದೆ. ಸಂತ ಅಂತೋಣಿಯವರು ಈ ಒಂದು ಕ್ರಿಸ್ತನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಹಲವಾರು ಕಡೆಗಳಿಗೆ ಹೋಗಿ ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಿದರು. ಸಾವಿರಾರು ಜನರನ್ನು ಅವರು ಕ್ರಿಸ್ತನಡೆಗೆ ಸೆಳೆದರು ಹಾಗೂ ಕ್ರಿಸ್ತನ ಸಾಮ್ರಾಜ್ಯವನ್ನ ಪಸರಿಸಿದರು. ಪ್ರಿಯರೇ, ಹಿಂಬಾಲಿಸಿ ಕ್ರಿಸ್ತನ ರಾಜ್ಯದ ವಿಸ್ತಾರಕರಾಗಿ, ಮೂರನೇದು ಒಬ್ಬ ಅತಿಶಯ ಪ್ರಬೋಧಕರಾಗಿದ್ದರು. ನಾವು ಈ ಬೆಟ್ಟದ ಹಲಸೂರಿನ ಹಲವಾರು ಕಡೆ ಕಣ್ಣಾಯಿಸಿ ನೋಡಿದಾಗ ಹಲವಾರು ಚಿತ್ರಗಳನ್ನು ಕಾಣ್ತೇವೆ. ಅಲ್ಲಿ ಸಂತ ಅಂತೋಣಿಯವರು ಬೋಧನೆಯ ಮುಖಾಂತರ ಮಾಡಿದಂತಹ ಹಲವಾರು ಅದ್ಭುತಗಳನ್ನು ಇಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ಯಾಕೆಂದ್ರೆ ಅವರ ಬೋಧನೆ ಅಷ್ಟೊಂದು ಅದ್ವಿತೀಯವಾಗಿತ್ತು. ಅವರ ಬೋಧನೆಗಳಲ್ಲಿ ಅವರು ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಕೇಳುತ್ತಿದ್ದಂತಹ ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಬಿತ್ತನೆ ಮಾಡ್ತಾ ಇದ್ರು. ಆ ಬೀಜಗಳು ಮೊಳೆತು ಅವರು ಮುಂದೆ ಒಳ್ಳೆಯ ಕ್ರೈಸ್ತರಾದರು. ಪ್ರಿಯರೇ, ಆದ್ದರಿಂದ ನಾವೆಲ್ಲರೂ ಕೂಡ ಪ್ರಭು ಕ್ರಿಸ್ತರನ್ನು ಸಾರುವಂತಹ ಶುಭ ಸಂದೇಶಕರಾಗಬೇಕು. ಕೇವಲ ಮಾತಿನಿಂದ ನಾವು ಬೋಧನೆ ಮಾಡದೆ ನಮ್ಮ ಜೀವನ ಶೈಲಿಯಲ್ಲೂ ನಾವು ಅದನ್ನು ಅಳವಡಿಸಿಕೊಂಡಾಗ ಆ ಬೋಧನೆಗೆ ಇಮ್ಮಡಿಯ ಅರ್ಥ ಬರ್ತದೆ. ಇದಾದ ನಂತರ ನಾವೆಲ್ಲರೂ ಕೂಡ ನೋಡಬೇಕಾದಂಥ ಮತ್ತೊಂದು ಅಂಶ, ಸಂತ ಅಂತೋಣಿಯವರು ನಮ್ಮೆಲ್ಲರ ಪರಿಪಾಲಕರಾಗಿದ್ದಾರೆ. ಯಾಕೆ ನಾವು ಈ ಒಂದು ಧರ್ಮಕೇಂದ್ರ ಒಂದು ಚಿಕ್ಕದಾದಂಥ ಧರ್ಮಕೇಂದ್ರವಾಗಿದೆ, ಆದರೆ ಬರುವಂತಹ ಜನಗಳನ್ನು ನೋಡಿ, ಎಷ್ಟೊಂದು ಜನರು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಾರೆ. ಎಷ್ಟೊಂದು ಜನರು ಬಂದು ಅವರ ಕಷ್ಟ ದುಃಖಗಳನ್ನು ಇಲ್ಲಿ ಹೇಳ್ಕೊಳ್ತಾರೆ. ಎಷ್ಟೊಂದು ಜನರು ಸಂತೋಷದಿಂದ ತಮ್ಮ ಮನೆಗಳಿಗೆ ಹಿಂದಿರುಗಿ ಪುನಃ ನಾನು ಇಲ್ಲಿಗೆ ಬರುತ್ತೇನೆ ಎಂಬ ವಾಗ್ದಾನ ಮಾಡ್ಕೊಂಡು ಬರ್ತಾರೆ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಸಂತ ಅಂತೋಣಿಯರ ಪರಿಪಾಲನೆಯಲ್ಲಿ ಬೆಳೆಯುವಂತಹ ಮಕ್ಕಳಾಗಿದ್ದಾರೆ. ಸಂತ ಅಂತೋಣಿಯವರು ಅವರ ಮುಖಾಂತರ ಪ್ರಾರ್ಥಿಸುವ ವರದಾನಗಳನ್ನು ಹಲವಾರು ಜನರು ಪಡೆದುಕೊಂಡು ಬೇಡುವ ಭಕ್ತರ ಪರಿಪಾಲಕ ಸಂತರಾಗಿದ್ದಾರೆ. ಇವರು ಕೇವಲ ಪರಿಪಾಲಕರಲ್ಲ, ಮನಗಳನ್ನು ಪರಿವರ್ತಿಸುವ ಮನ ಪರಿವರ್ತಕ ಸಂತರು ಕೂಡ ಆಗಿದ್ದಾರೆ. ಎಷ್ಟೋ ಜನ ಪಾಪಿಗಳನ್ನ ತಮ್ಮ ದುರ್ಮಾರ್ಗದಿಂದ ದೇವರ ಮಾರ್ಗದೆಡೆಗೆ ಸೆಳೆಯುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಪ್ರಿಯರೇ, ನಾವೊಂದು ಕೆಲವು ಹೊತ್ತು ಕಣ್ಣು ಮುಚ್ಚಿಕೊಂಡು ನಾವು ಸಂತ ಅಂತೋಣಿಯವರ ಒಂದು ಚಿತ್ರಣವನ್ನು ನಾವು ನೋಡೋಣ. ಕಣ್ಣು ಮುಚ್ಚಿದಾಗ ನಮ್ಮ ಕಣ್ಣಿಗೆ ಬರುವ ಸಂತ ಅಂತೋಣಿಯವರು ಯಾವ ರೀತಿ, ಅವರ ಸ್ವರೂಪದಲ್ಲಿ, ಅವರ ಮುಖದಲ್ಲಿ ಎಷ್ಟೊಂದು ಆಧ್ಯಾತ್ಮಿಕತೆಯ ಆಳವಿದೆ, ಎಷ್ಟೊಂದು ದೈವ ಪ್ರಸನ್ನತೆಯಿಂದ ಕೂಡಿದಂತಹ ಮುಖವಾಗಿದೆ ಸಂತ ಅಂತೋಣಿಯವರ ಮುಖ. ಅವರು ಕೈಯಲ್ಲಿ ಹಿಡಿದುಕೊಂಡಿರುವಂತಹ ಯೇಸು ಬಾಲರು ಸಂತ ಅಂತೋಣಿಯವರನ್ನ ಪ್ರೀತಿಯಿಂದ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಅಪ್ಪುಗೆಯಿಂದ ಸಂತ ಅಂತೋಣಿಯವರನ್ನು ಹಿಡಿತಾ ಇದ್ದಾರೆ. ಪ್ರಿಯರೇ, ನಾವೆಲ್ಲರೂ ಕೂಡ
ನಮ್ಮ ಹತ್ರ ದೇವರು ಬರಲಿ, ನಮ್ಮ ಹತ್ರ ದೇವರು ಬರಲಿ ಅಂತ ಪ್ರಾರ್ಥಿಸಿದರೆ ಸಂತ ಅಂತೋಣಿಯವರ ಜೀವನದಲ್ಲಿ ಸ್ವತಃ ಯೇಸು ಬಾಲರೇ ಅವರ ಕರಗಳಲ್ಲಿ ಇಳಿದು ಬಂದಂತಹ ಭಾಗ್ಯವನ್ನು, ಅಪೂರ್ವ ಭಾಗ್ಯವನ್ನು ಸಂತ ಅಂತೋಣಿಯವರು ಪಡೆದುಕೊಂಡಿದ್ದರು. ಅವರ ಕೈಗಳಲ್ಲಿ ಲಿಲ್ಲಿ ಹೂಗಳನ್ನು ಹಿಡ್ಕೊಂಡಿದ್ದಾರೆ. ನಾವು ಇಲ್ಲಿ ಬರ್ಬೇಕಾದ್ರೆ ನೋಡ್ತಾ ಇದ್ದೀವಿ, ಹಲವಾರು ಕಡೆ ಭಕ್ತಾದಿಗಳು ಹೂಗಳನ್ನು ತೆಗೆದುಕೊಂಡು ಬಂದು ಸಂತ ಅಂತೋಣಿಯವರ ಆ ಪ್ರತಿಮೆಗೆ ಸ್ವರೂಪಕ್ಕೆ ಹಾಕ್ತಾರೆ. ಪ್ರಿಯರೇ, ಆಸ್ಟ್ರಿಯಾ ದೇಶದಲ್ಲಿ ಒಬ್ಬ ಭಕ್ತ ಇದೇ ಜೂನ್ 13ನೇ ತಾರೀಕು ಒಂದು ಲಿಲ್ಲಿಯ ಹೂಗುಚ್ಛವನ್ನು ಸಂತ ಅಂತೋಣಿಯವರ ಕರಗಳಿಟ್ಟು ಹೋಗ್ತಾನೆ. ಅದು 1 ವರ್ಷಗಳ ತನಕ ಅದು ಬಾಡದೆ, ಯಾವುದೇ ರೀತಿಯ ಮುದುರು ಹೋಗದೆ ಅದರ ಸುವಾಸನೆಯನ್ನು ಬೀರುತ್ತಾ 1 ವರ್ಷಗಳ ತನಕ ಅದರ ಚಿಗುರುಡೆದು ಅಲ್ಲಿರ್ತದೆ. ಆದ್ರಿಂದಲೇ ನಾವು ಸಂತ ಅಂತೋಣಿಯವರ ಕೈಯಲ್ಲಿ ಲಿಲ್ಲಿ ಪುಷ್ಪವನ್ನು ನೋಡ್ತೀವಿ. ಈ ಲಿಲ್ಲಿ ಪುಷ್ಪ ಪರಿಶುದ್ಧತೆಯ, ನಿರ್ಮಲತೆಯ, ನಿಷ್ಕಳಂಕದ ಒಂದು ಸಂಕೇತವಾಗಿದೆ ಪ್ರಿಯರೇ. ಮತ್ತೊಮ್ಮೆ ಸಂತ ಅಂತೋಣಿಯವರ ಆ ಮಠದಲ್ಲಿ, ಅವರ ಸ್ವರೂಪವಿದ್ದಂತಹ ಒಂದು ಸ್ಥಳದಲ್ಲಿ ಫ್ರಾನ್ಸಿಸ್ಕನ್ ಸಹೋದರರನ್ನ ಫ್ರೆಂಚ್ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಅಲ್ಲಿಂದ ಊರಿಂದ ಹೊರಗಡೆ ಹಾಕಬೇಕಾದ್ರೆ ಆ ಫ್ರಾನ್ಸಿಸ್ಕನ್ ಗುರುಗಳು ಅಲ್ಲಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಲಿಲ್ಲಿಯ ಹೂಗಳನ್ನು ಕಟ್ಟಿ ಸಂತ ಅಂತೋಣಿಯವರ ಸ್ವರೂಪದ ಮುಂದೆ ಹಾಕಿ ಹೋಗಿದ್ರು. ಪುನಃ ಅವರು 1 ವರ್ಷಗಳಾದ್ಮೇಲೆ ಪುನಃ ಬರ್ತಾರೆ. ಆ ಹೂಗಳು ಎಂದಿಗೂ ಕೂಡ ಬಾಡಿರುವುದಿಲ್ಲ. ಸಂತ ಅಂತೋಣಿಯವರಲ್ಲಿ ಬೇಡುವ ಪ್ರತಿಯೊಂದು ಪ್ರಾರ್ಥನೆಗಳು ಕೂಡ ಬಾಡಿ ಹೋಗುವುದಿಲ್ಲ ಎಂಬುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಯಾಕೆಂದ್ರೆ ಅವರ ಮಧ್ಯಸ್ಥಿಕೆ ಅಷ್ಟೊಂದು ಪವಿತ್ರವಾದದ್ದು, ಅಷ್ಟೊಂದು ಶಕ್ತಿಶಾಲಿಯಾದದ್ದು. ನಾವು ಕೆಲವು ದಿನಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಒಂದು ಡೈಲಾಗ್ ಕೇಳಿದ್ವು, ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸ್ ಅಲ್ವಾ? ನಾವು ಇರುವಂತಹ ಈ ಸ್ಥಳ ಅತ್ಯಂತ ಪವರ್ಫುಲ್ ಆದಂತಹ ಸ್ಥಳ. ನಾವೆಲ್ಲರೂ ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಪವರ್ಫುಲ್ ವ್ಯಕ್ತಿಯಾಗಿ ಹೋಗ್ಬೇಕಾಗಿದೆ. ಯಾಕೆಂದ್ರೆ ನಾವು ಅತ್ಯಂತ ಪವರ್ಫುಲ್ ಆಗಿರುವ ಸಂತರನ್ನ ನಾವು ನೆನೆಸಿಕೊಂಡು ಅವರನ್ನು ಪ್ರಾರ್ಥಿಸಿ ಅವರಲ್ಲಿ ವಿಜ್ಞಾಪಿಸಿ ನಮ್ಮ ಕಷ್ಟ ದುಃಖಗಳನ್ನು ಅವರಿಗೆ ಹೇಳುತ್ತಾ ಹೋಗುವ ಸಂದರ್ಭದಲ್ಲಿ ನಾವು ಬಂದ ವ್ಯಕ್ತಿಗಳು, ಹೋದ ವ್ಯಕ್ತಿಗಳು ಆಗಬೇಕಾದ್ರೆ ನಾವು ಶಕ್ತಿಯುತ ವ್ಯಕ್ತಿಗಳಾಗಿ ನಾವು ಹೊರಹೊಮ್ಮುತ್ತೇವೆ. ಯಾಕೆಂದ್ರೆ ಸಂತ ಅಂತೋಣಿಯವರ ಶಕ್ತಿ ಆಗಿರ್ತದೆ. ಮತ್ತೊಂದು ಅವರ ಸ್ವರೂಪದಲ್ಲಿ ನೋಡ್ಬೇಕಾದ್ರೆ ರೊಟ್ಟಿ ಅಥವಾ ಬನ್ ಇರ್ತದೆ. ಇದು ಸಂತ ಅಂತೋಣಿಯವರು ಹಸಿದವರ ಮೇಲೆ ಹಾಗೂ ಬಡವರ ಮೇಲೆ ಇರುವಂತಹ ಕಾಳಜಿಯನ್ನು ತೋರಿಸ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಿಯರೇ, ಸಂತ ಅಂತೋಣಿಯವರು ಬೈಬಲ್ ಗ್ರಂಥವನ್ನು ಇಟ್ಕೊಂಡಿರ್ತಾರೆ. ಅದೇ ಅವರ ಆಧ್ಯಾತ್ಮಿಕ ಬದುಕಿನ ಆಧಾರವಾಗಿತ್ತು. ಸಂತ ಅಂತೋಣಿಯವರು, ನಾವು ಹಲವಾರು ಬಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಕಳೆದುಕೊಂಡಿರುವ ವಸ್ತುಗಳನ್ನು ಹಿಂತಿರುಗಿ ಕೊಡು ಸಂತರೆ ಅಂತ. ಯಾಕೆ ಈ ಥರ ಬಂದಿದೆ ಅಂದರೆ ನಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು. ಅವರು ಪ್ರಾರ್ಥನೆ ಮಾಡ್ತಿದ್ದಂತಹ ಒಂದು ಕೀರ್ತನೆಗಳು ಹಾಗೂ ಅವರ ಕೈ ಬರಹದಲ್ಲಿ ಬರೆದಿದ್ದಂತಹ ಒಂದು ಪುಸ್ತಕ ಕೀರ್ತನೆಗಳು, ಈಗಿನ ಥರ ಆಗ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ, ಎಲ್ಲವನ್ನು ಅವರು ಕೈ ಬರಹದಲ್ಲಿ ಬರೆದಿಟ್ಕೊಂಡಿದ್ರು. ಒಬ್ಬ ಅದನ್ನು ತೆಗೆದುಕೊಂಡು ಕದ್ದುಕೊಂಡು ಹೋಗ್ತಾನೆ. ಸಂತ ಅಂತೋಣಿಯವರಿಗೆ ತುಂಬ ದುಃಖವಾಗ್ತದೆ. ಆ ದುಃಖವನ್ನು ದೇವರಲ್ಲಿ ತೋಡಿಕೊಂಡಾಗ ಆ ವ್ಯಕ್ತಿ ಆ ಬೈಬಲ್ ಗ್ರಂಥವನ್ನು, ಕೀರ್ತನೆಗಳ ಗ್ರಂಥವನ್ನು ಪುನಃ ಸಂತ ಅಂತೋಣಿಯವರಿಗೆ ತಂದು ಕೊಡ್ತಾನೆ. ಅಂದಿನಿಂದ ನಾವೆಲ್ಲರೂ ಕೂಡ ಕಳೆದು ಹೋದ ವಸ್ತುಗಳನ್ನು ಸಂತ ಅಂತೋಣಿಯವರೆಲ್ಲ ನಾವು ಪ್ರಾರ್ಥಿಸಿ ನಾವು ಪಡೆಯುತ್ತೇವೆ ಪ್ರಿಯರೇ. ಹೀಗೆ ಸಂತರ ಈ ಜೀವನದಲ್ಲಿ ಹಲವಾರು ಅದ್ಭುತಗಳು, ರೋಗ ಸೌಖ್ಯಗಳು, ಸತ್ತವರನ್ನು ಕೂಡ ಬದುಕಿಸಿದಂತಹ ಈ ಶಕ್ತಿಯುತವಾದಂತಹ ಸಂತರ ಈ ಸನ್ನಿಧಾನಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಪ್ರಿಯರೇ. ಎಷ್ಟೋ ಜನರು ಇಲ್ಲಿ ಹರಕೆಗಳನ್ನು ಹೊತ್ತುಕೊಂಡು ಬಂದಿದ್ದೇವೆ. ಮಕ್ಕಳಾಗಿಲ್ಲ ಸಂತರೇ, ನಮಗೆ ಮಕ್ಕಳನ್ನು ದಯಪಾಲಿಸಿರಿ, ನನ್ನ ಮನೆಯಲ್ಲಿ ಸಾಲವಿದೆ, ಮದುವೆ ಮಾಡಬೇಕು ನನ್ನ ಮಕ್ಕಳಿಗೆ, ಓದಲು ಆಗ್ತಿಲ್ಲ, ಹೀಗೆ ಹಲವಾರು ನೂರಾರು ತೊಂದರೆಗಳನ್ನು ಹೊತ್ತುಕೊಂಡು ಸಂತ ಅಂತೋಣಿಯವರ ಪಾದಾರವಿಂದಕ್ಕೆ ಅದನ್ನು ಅರ್ಪಿಸಲು ನಾವು ಬಂದಿದ್ದೇವೆ. ನಾವೆಲ್ಲರೂ ಇಲ್ಲಿಂದ ಹೋಗುವಾಗ ಆ ದೇವರ ವಿಶ್ವಾಸವನ್ನ ಸಂತ ಅಂತೋಣಿಯವರು ಯಾವ ರೀತಿ ಪಡೆದಿದ್ರು ಅದೇ ರೀತಿಯಲ್ಲಿ ಪಡೆದುಕೊಂಡು ಹೋಗುವಂತಹ ಭಕ್ತಾದಿಗಳಾಗಬೇಕು. ಸಂತ ಅಂತೋಣಿಯವರು ಬದುಕಿದ್ದು ಕೇವಲ 36 ವರ್ಷ, ಜಾಸ್ತಿ ವರ್ಷ ಏನು ಬದುಕಿರಲಿಲ್ಲ. ಆದರೆ ಈ 36 ವರ್ಷಗಳಲ್ಲಿ ಅವರು ಸಾಧಿಸಿದಂತಹ ಕಾರ್ಯಗಳು ಅಷ್ಟಿಷ್ಟಲ್ಲ ಪ್ರಿಯರೇ. ಸಾಕ್ಷಾತ್ ಪ್ರಭು ಕ್ರಿಸ್ತರನ್ನೇ ಅವರು ತಮ್ಮ ಜೀವನದಲ್ಲಿ ಸಾಕ್ಷಾತ್ಕರಿಸಿಕೊಂಡು ಅದರ ಬೆಳಕನ್ನು ನಮ್ಮೆಲ್ಲರೂ ಕೂಡ ಚೆಲ್ಲಿದ್ದಾರೆ. ಆ ಬೆಳಕಿನಲ್ಲಿ ನಾವೆಲ್ಲರೂ ಬಾಳಬೇಕಾಗಿದೆ. ನಮ್ಮ ಅಂಧಕಾರವೆಂಬ ಕತ್ತಲೆಯನ್ನ ಸಂತ ಅಂತೋಣಿಯವರ ಪ್ರಾರ್ಥನೆಗಳ ಬೆಳಕಿನೊಂದಿಗೆ ಹೋಗಲಾಡಿಸಬೇಕಾಗಿದೆ. ನಮ್ಮ ಅಂಧಕಾರದ ಶಕ್ತಿಗಳನ್ನ ಸಂತ ಅಂತೋಣಿಯವರ ಪ್ರಾರ್ಥನೆಗಳ ಮುಖಾಂತರ ನಾವು ಹೋಗಲಾಡಿಸಬೇಕಾಗಿದೆ ಪ್ರಿಯರೇ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಬೆಳೆಯೇನೋ ವಿರಳ, ಆದರೆ
ಕೊಯ್ಲುಗಾರರು ತುಂಬ ಕಡಿಮೆ ಇದ್ದಾರೆ. ಹೇರಳವಾಗಿದೆ ಬೆಳೆ, ಆದರೆ ಕೊಯ್ಲುಗಾರರು ಕೇವಲ ವಿರಳವಾಗಿದ್ದಾರೆ. ನಾವು ಯಾವಾಗ ಕೊಯ್ಲು ಮಾಡ್ತೀವಿ ಅದು ಫಲಭರಿತವಾದಾಗ ಮಾತ್ರ, ಫಲಭರಿತವಾಗಕ್ಕಿಂತ ಮುಂಚೆ ಮಾಡೋದಿಲ್ಲ ಅಥವಾ ಫಲಭರಿತವಾಗಿದೆ ಅಂತ ಸುಮ್ಮನೆ ಹಂಗು ಬಿಡೋದಿಲ್ಲ. ಸರಿಯಾದ ಸಮಯಕ್ಕೆ ನಾವು ಕೊಯ್ಲು ಮಾಡ್ತೀವಿ. ಈ ಕೊಯ್ಲು ಅನ್ನುವುದು ಕೇವಲ ರೈತನಿಗೆ ಮಾತ್ರವಲ್ಲ, ಪ್ರತಿಯೊಂದು ವಿದ್ಯಾರ್ಥಿ ತಾನು ಪರೀಕ್ಷೆ ಬರೆಯಬೇಕಾದ್ರೆ ಅವನು ಕೊಯ್ಲು ಮಾಡ್ತಾನೆ. ಒಬ್ಬ ಸೈನಿಕ ಯುದ್ಧಕ್ಕೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಅವನು ಕೊಯ್ಲಿಗೆ ರೆಡಿಯಾಗಿರ್ಬೇಕು. ಅಂದ್ರೆ ಸರಿಯಾದ ಸಮಯಕ್ಕೆ ನಾವು ಅಲ್ಲಿಗೆ ಹೋದಾಗ ಮಾತ್ರ ಅದರ ಉಪಯೋಗವನ್ನು ನಾವು ಬಳಸಿಕೊಳ್ಳಲು ಸಾಧ್ಯವಾಗ್ತದೆ. ನಾವು ಇಂದು ಸಂತ ಅಂತೋಣಿಯವರ ಹಬ್ಬದ ದಿನ ಸರಿಯಾಗಿ ಬಂದು ಇಲ್ಲಿದ್ದೇವೆ. ನಮ್ಮ ಆಧ್ಯಾತ್ಮಿಕ ಕಣ್ಣುಗಳಿಂದ ಅವರನ್ನು ದರ್ಶಿಸೋಣ. ಸಂತ ಅಂತೋಣಿಯವರು ಸಾಯುವ ಮುನ್ನ ಅವರು ತಪಸ್ಸು ಕಾಲದ ಪ್ರಬೋಧನೆಯನ್ನು ಕೊಡಬೇಕಾದ್ರೆ 30,000ಕ್ಕಿಂತಲೂ ಹೆಚ್ಚು ಭಕ್ತಾದಿಗಳು ಸೇರಿದ್ರಂತೆ. ಅವರು ಆ ತಪಸ್ಸು ಕಾಲದ ಪ್ರವಚನಗಳನ್ನು ನೀಡಿ ಹೋಗ್ಬೇಕಾದ್ರೆ ಅವರಿಗೆ ಬಾಡಿಗಾರ್ಡ್ಗಳ ಅವಶ್ಯಕತೆ. ಯಾಕಂದ್ರೆ ಸುಮಾರು ಜನ ಕತ್ರಿಗಳು ಹಿಡ್ಕೊಂಡು ನಿಂತಿರ್ತಾರೆ. ಅವರ ಉಡುಪುಗಳನ್ನು ಕಟ್ ಮಾಡಿ, ಈ ಪವಿತ್ರವಾದಂತಹ ಉಡುಪು, ಈ ಸಂತ ಅಂತೋಣಿಯು ಧರಿಸಿದಂತಹ ಬಟ್ಟೆಯ ಒಂದು ಚೂರು ನಮ್ಮ ಕುಟುಂಬಗಳೆಲ್ಲರಲ್ಲಿ ನಮ್ಮ ಕಷ್ಟ ದುಃಖಗಳನ್ನು ಇದು ಹೋಗಲಾಡಿಸ್ತದೆ ಎಂಬ ನಂಬಿಕೆಯೊಂದಿಗೆ ಹಲವಾರು ಜನರು ಕತ್ರಿಗಳನ್ನು ಹಿಡ್ಕೊಂಡಿದ್ದರಂತೆ. ಅವರ ಅಂತಿಮ ಜೀವನ ಕೊನೆಯಾದದ್ದು ಮಾತೆ ಮರಿಯಮ್ಮನವರ ಹಾಡಿನೊಂದಿಗೆ. ಪರಮಪ್ರಸಾದದ ಭಕ್ತರು, ನಾನು ಈ ಒಂದು ಪಾಯಿಂಟ್ ಹೇಳಿದೆ ಯಾಕೆಂದ್ರೆ ಅದರ ಒಂದು ಪ್ರಸಂಗ ನಿಮ್ಮೆಲ್ಲರೂ ಕೂಡ ತಿಳಿದೇ ಇರ್ತದೆ. ಅವರು ಸಾಯುವ ಸಂದರ್ಭದಲ್ಲಿ ಅವರು ಮೇಲೆ ದಿಟ್ಟಿಸಿ ನೋಡ್ತಾ ಇರಬೇಕಾದ್ರೆ ಅವರನ್ನ ಪರಿಚಾರಣೆ ಮಾಡ್ತಿದ್ದಂಥ ಒಬ್ಬ ಗುರುಗ ಕೇಳ್ತಾರೆ, ನೀವು ಏನನ್ನು ನೋಡ್ತಾ ಇದ್ದೀರಾ ಮೇಲೆ ಅಂದಾಗ ಅವ್ರು ಹೇಳ್ತಾರೆ, ನಾನು ನನ್ನ ದೇವನನ್ನು ನೋಡ್ತಾ ಇದ್ದೀನಿ. ಐ ಸಿ ಮೈ ಗಾಡ್. ನಾನು ನನ್ನ ದೇವರನ್ನು ನೋಡ್ತೀನಿ ಅಂತ ಸಂತೋಷದಿಂದ ಅವರು ನಿಟ್ಟುಸಿರು ಬಿಡ್ತಾರೆ. ಪ್ರಿಯರೇ, ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವರನ್ನು ಸಂತರನ್ನು ಮಾಡಲಿಕ್ಕೆ ಹಲವಾರು ವರ್ಷಗಳು ಬೇಕಾಗ್ತದೆ. ಆದರೆ ಸಂತ ಅಂತೋಣಿ ಅವರು ಸತ್ತು 1 ವರ್ಷಕ್ಕಿಂತ ಮುಂಚೆನೇ ಅವರನ್ನು ಸಂತರನ್ನಾಗಿ ಘೋಷಣೆ ಮಾಡ್ತಾರೆ. ಇದು ಅವರ ಪಾವಿತ್ರತೆಯನ್ನು ತೋರಿಸ್ತದೆ. ಪ್ರಿಯರೇ, ಲಿಲ್ಲಿ ಪುಷ್ಪದಂತೆ ಸದಾ ಪವಿತ್ರವಾಗಿದ್ದಂಥ ಸಂತ ಅಂತೋಣಿಯವರ ಜೀವನ ಚರಿತ್ರೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬರ ಕಷ್ಟ ದುಃಖಗಳನ್ನು ಅಳಿಸಿ ನಮ್ಮ ಜೀವನವನ್ನು ಕೂಡ ಬೆಳಗಿಸಿ ಪ್ರತಿನಿತ್ಯವೂ ಕೂಡ ನಾವು ಲಿಲ್ಲಿ ಪುಷ್ಪದಂತೆ ದೇವರಿಗೆ ಸಮರ್ಪಿತ ಬಾಳನ್ನು ನಡೆಸೋಣ. ಆಮೆನ್. ಭಕ್ತ ವಿಶ್ವಾಸಿಗಳ ಪ್ರಾರ್ಥನೆ. ನಲ್ಮೆಯ ಸಂತ ಅಂತೋಣಿಯವರೇ, ದೇವರು ನಿಮಗೆ ವಿಶೇಷ ಶಕ್ತಿಯನ್ನು ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದರ ಫಲವಾಗಿ ನೀವು ನಮ್ಮ ದೈಹಿಕ ಹಾಗೂ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸುತ್ತೀರಿ. ನಿಮ್ಮನ್ನು ಪಾಲಕರನ್ನಾಗಿ ಪಡೆದ ನಾವು ಯಾವ ಅಪಾಯಕ್ಕೂ ಕೇಡಿಗೂ ಒಳಗಾಗುವುದಿಲ್ಲ ಎಂದು ನಂಬುತ್ತೇವೆ. ನಾವು ವಿನಯದಿಂದ ಮಾಡುವ ಕೋರಿಕೆಗಳನ್ನು ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ನಿವೇದಿಸಿ ನಡೆಸಿಕೊಡಿರೆಂದು ನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ. ನಿಮ್ಮ ಉತ್ತರ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸರು, ನಮ್ಮ ಮಹಾಧರ್ಮಾಧ್ಯಕ್ಷರು, ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಕನ್ಯಾಸಿ ಸನ್ಯಾಸಿನಿಯರು ದೇವರ ವಾಕ್ಯವನ್ನು ಆಲಿಸಿ ಅದನ್ನು ಪಾಲಿಸಿ ಇತರರಿಗೆ ತಮ್ಮ ಜೀವನದ ಮೂಲಕ ಅದನ್ನು ಕಲಿಸಲು ಶಕ್ತರಾಗುವಂತೆ ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಂದು ಬೆಟ್ಟದಾಲಸೂರಿನ ಪುಣ್ಯಕ್ಷೇತ್ರಕ್ಕೆ ಬಂದಿರುವ ಹಾಗೂ ಇಲ್ಲಿಗೆ ಬರಲು ಇಚ್ಛಿಸಿ ಬರಲಾಗದ ಭಕ್ತ ವಿಶ್ವಾಸಿಗಳ ಪರವಾಗಿ
ಅವರ ಆಸೆ ಆಕಾಂಕ್ಷೆಗಳಿಗಾಗಿ ಅವರ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಿಗಲೆಂದು ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರು ವಿನಯಿಸಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರ ಸನ್ನಿಗೆ ಬಂದರೆ ತಮ್ಮ ರೋಗ ರುಜಿನಗಳು, ಶಾರೀರಿಕ ನ್ಯೂನತೆಗಳು, ಮಾನಸಿಕ ಸಂಕಟಗಳು ದೂರವಾಗುತ್ತದೆಂಬ ನಂಬಿಕೆ ಹಾಗೂ ವಿಶ್ವಾಸದಿಂದ ಬಂದಿರುವ ಭಕ್ತರಿಗೆ ಸಂತ ಅಂತೋಣಿಯವರು ದೇವರಲ್ಲಿ ಪ್ರಾರ್ಥಿಸಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಂದಿನ ಬೆಟ್ಟದ ಹಲಸೂರಿನ ಚಿಕ್ಕ ಅಂತೋಣಿಯವರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಹಲವಾರು ತಿಂಗಳಿಂದ ಹಲವು ಯೋಜನೆಗಳನ್ನು ಹಾಕಿದ. ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸಿದ ಧರ್ಮ ಕೇಂದ್ರದ ಗುರುಗಳಾದ ವಂದನೀಯ ಸ್ವಾಮಿ ಕ್ರಿಸ್ಟೋಫರ್ ಜೆರಾಲ್ಡ್ ವೈಟ್ ಅವರಿಗಾಗಿ ಪ್ರಾರ್ಥಿಸೋಣ. ಮತ್ತು ಅವರೊಂದಿಗೆ ಸೇರಿ ಸರ್ವ ಸಿದ್ಧತೆಗಳನ್ನು ಮಾಡಿದ, ದಾನ ಧರ್ಮಗಳನ್ನು ನೀಡಿದ, ದೂರ ದೂರದ ಧರ್ಮ ಕೇಂದ್ರಗಳು, ಧರ್ಮಕ್ಷೇತ್ರಗಳು ಹಾಗೂ ಬೇರೆ ಬೇರೆ ಊರುಗಳಿಂದ ಆಗಮಿಸಿದವರಿಗೆ ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರ ಮೂಲಕ ನೂರ್ಮಡಿ ಫಲಗಳು ದೊರಕುವಂತೆ ಪ್ರಾರ್ಥಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವೆಲ್ಲರೂ ಮೌನವಾಗಿ ನಮ್ಮ ಸ್ವಂತ ಅವಶ್ಯಕತೆಗಳನ್ನು ದೇವರ ಸನ್ನಿಧಿಯಲ್ಲಿ ಮೌನ ಮಾಡೋಣ. ಸಂತ ಅಂತೋಣಿಯವರೇ, ನಮ್ಮ ದೀನ ಕೋರಿಕೆಗಳನ್ನು ನಿಮ್ಮಲ್ಲಿ ಆರಿಕೆ ಮಾಡಿಕೊಂಡಿದ್ದೇವೆ. ನಾವು ಬೇಡಿದ ವರಗಳನ್ನೆಲ್ಲ ನಿಮ್ಮ ಕರಗಳಲ್ಲಿ ಆಸೀನರಾದ ಯೇಸು ಸ್ವಾಮಿಯಲ್ಲಿ ಇರಿಸಿದ್ದೇವೆ. ನಮ್ಮ ಬೇಡಿಕೆಗಳನ್ನು ಮನ್ನಿಸಿ ಅವನ್ನು ದಯಪಾಲಿಸಿರಿ. ಒಂದು ವೇಳೆ ನಾವು ಕಷ್ಟ, ಸಂಕಟ, ಕೊರತೆಯನ್ನು ಅನುಭವಿಸಬೇಕೆಂಬುದು ದೇವರ ಚಿತ್ತವಾದರೆ ಅದನ್ನು ಅನುಭವಿಸುವ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ದೇವರ ಚಿತ್ತವೇ ನಮ್ಮ ಚಿತ್ತವೆಂದು ನಾವು ಬೇಡುವ ವರವನ್ನು ನಮಗೆ ಅನುಗ್ರಹಿಸಿರಿ. ಆಮೇನ್. ತಂದೆಯೇ ಆತ್ಮದಾಲಯ ನಿನಗಾಗಿ ತೆರೆಯುವೆ. ಕಷ್ಟ ಸುಖದ ಬಾಳನಿಂದ ತೆರೆಯುವೆ. ಸ್ವೀಕರಿಸು ಸ್ವೀಕರಿಸು ಪ್ರಭುವೇ. ಸ್ವೀಕರಿಸು ಸ್ವೀಕರಿಸು ಪ್ರಭುವೇ. ಹೃದಯವನರಳಿಸಿ ಹೂವಾಗಿ ತಂದೆಯೇ. ಜೀವನಿನಗೆ ನೀಡುವೆ ಸ್ನೇಹದಿಂದಲೇ. ಪ್ರೇಮದ ಬಾಳಲಿ ನಡೆವೆ ನಾನು ಪ್ರೀತಿಯಿಂದಲೇ. ಜೀವನಿನಗೆ ನೀಡುವೆ ಸ್ನೇಹದಿಂದಲೇ. ಪ್ರೇಮದ ಬಾಳಲಿ ನಡೆವೆ ನಾನು ಪ್ರೀತಿಯಿಂದಲೇ.
ಸನ್ನಿಧಿಗೆ ರೊಟ್ಟಿ ರಸಗಳನ್ನು ತಂದಿರುವೆ ನಿನ್ನ ಸನ್ನಿಧಿಗೆ ರೊಟ್ಟಿ ರಸಗಳನ್ನು ಅರ್ಪಿತೆಯನ್ನನೆ ಸ್ವೀಕರಿಸು ಪ್ರಭುವೇ ಅರ್ಪಿತೆಯನ್ನನೆ ಸ್ವೀಕರಿಸು ಪ್ರಭುವೇ ಹೃದಯವನರಳಿಸಿ ಹೂವಾಗಿ ತಂದೆಯೇ ಆತ್ಮದ ಆಲಯ ನಿನಗಾಗಿ ತೆರೆಯುವೆ ಕಷ್ಟ ಸುಖದ ಬಾಳಲಿನ್ನು ಎರೆಯುವೆ ಸ್ವೀಕರಿಸೋ ಸ್ವೀಕರಿಸೋ ಪ್ರಭುವೇ ಸ್ವೀಕರಿಸೋ ಸ್ವೀಕರಿಸೋ ಪ್ರಭುವೇ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ತಮ್ಮ ಇಡೀ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಪುನೀತ ಸಂತ ಅಂತೋಣಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆ ಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತರ ಅತಿಶಯ ವಿಶ್ವಾಸ ನಿವೇದನೆಯ ಮೂಲಕ ಧರ್ಮಸಭೆಯನ್ನು ಹೊಸ ಚೈತನ್ಯದಿಂದ ತುಂಬಿ ಅದನ್ನು ಫಲಪ್ರದವನ್ನಾಗಿಸುತ್ತೀರಿ. ಅಂತೆಯೇ ನಿಮ್ಮ ಪ್ರೀತಿಯ ನಿಶ್ಚಿತ ಸಂಕೇತಗಳನ್ನು ನಮಗೆ ನೀಡುತ್ತೀರಿ. ನಿಮ್ಮ ರಕ್ಷಣಾ ರಹಸ್ಯಗಳು ನೆರವೇರುವಂತೆ ಅವರ ಅಮೋಘ ಆದರ್ಶ ನಮಗೆ ಧೈರ್ಯವನ್ನು ನೀಡುತ್ತದೆ. ಅವರ ಭಕ್ತಿಯುತ ಪ್ರಾರ್ಥನೆಗಳು ನಾವು ಮಾಡುವ ಸರ್ವದರಲ್ಲೂ ನಮಗೆ ಆಧಾರವಾಗಿರುತ್ತವೆ. ಆದುದರಿಂದ ಪ್ರಭು ಸಕಲ ದೂತ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಮ ಪೂಜ್ಯರು ಪರಿಶುದ್ಧರು, ಪರಿಶುದ್ಧರು ನೀವು ಪರಿಶುದ್ಧರು. ಪರಮ ಪೂಜ್ಯರು ಪರಿಶುದ್ಧರು, ದೇವಾದಿ
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಂತೆ ಸುರಿಸಿ ಪಾವನೆಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೀವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು
ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದೋ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದೋ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ವಿಶ್ವಸಿರುವಂಥ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮಿತ್ರರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ಮಾತೃಪೂಜ ಕನ್ಯಾಮರಿಯವರೊಂದಿಗೆ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಪರಿತ ಪ್ರೇಷಿತರೊಂದಿಗೆ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಬೆಟ್ಟದ ಸೂರಿನ ಸಂತ ಅಂತೋಣಿಯವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರೈಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಬೆಳಗಲಿ
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರ ಅಧಿಕಾರ ಮಹಿಮೆ ನಿಮ್ಮದಾಗಲಿ. ಯುಗ ಯುಗಾಂತರಕ್ಕೂ ನಿಮಗೆ ಮಹಿಮೆ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸಲು ಬಂದವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದು ಮಾತು ನುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ನೀಡಲಾಗುವಂಥ ಪರಮಪ್ರಸಾದವನ್ನು ಕಥೋಲಿಕ ಕ್ರೈಸ್ತ ಧರ್ಮಸಭೆಗೆ ಸೇರಿದವರು ಮಾತ್ರ ಮುಂದೆ ಬಂದು ಸ್ವೀಕರಿಸಲು ಕೇಳಿಕೊಡುತ್ತೇವೆ. ಇನ್ನಿತರರು ಬೇರೆ ಸಭೆಗೆ ಸೇರಿದವರು ಇದ್ದಲ್ಲಿ ನೀವು ಇದ್ದಂಥ ಸ್ಥಳದಲ್ಲಿ ಕುಳಿತು ಪ್ರಾರ್ಥಿಸಲು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಸ್ವಯಂ ಸೇವಕರು ಪರಮಪ್ರಸಾದದ ವಿತರಣೆಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ನೀವಿದ್ದಂಥ ಸ್ಥಳದಿಂದ ಹತ್ತಿರದಲ್ಲೇ ಪರಮಪ್ರಸಾದವನ್ನು ಸ್ವೀಕರಿಸಲು ಬರಬಹುದು. I request all the Catholics to come forward to receive communion. Those belong to other religions to sit in their places and pray. I request the sisters also to come forward to give communion.
ಜೀವನ ಅಮಲಲ್ಲಿ ಮುಳುಗಿ ನಡೆದಿರಲು ಸೇವೆಗೆ ನಿಷ್ಠೆ ತೋರಲು ದಿವ್ಯ ಚೇತನ ಸುರಿಸುವ ಸಾಕ್ಷಿ ಜೀವನಕ್ಕೆ ಅನುಗ್ರಹವ ಕರುಣಿಸು ದೀನ ಬದುಕನು ರೂಪಿಸು ಅನುಗ್ರಹವ ಕರುಣಿಸು ದೀನ ಬದುಕನು ರೂಪಿಸು ನಿನ್ನ ಹೃದಯದಿ ಬರೆದೆ ನೀನು ನನ್ನ ಈ ಹೆಸರ ಜಗವಾರಿಯದೆ ಮುಕ್ತ ಮನದಿ ಶರಣು ನಾನೆಂದೆ ಶೂನ್ಯವಾಳೆಂದು ದೇವ ಇರದೆ ನೀನೆಂದು ಬದುಕಲಿ ಮರೆತು ಸಾಗಿರಲು ಲೋಕ ಸುಖವೇ ಶ್ರೇಷ್ಠವು ಎಂದು ತಿಳಿದಿರಲು ನಿನ್ನಯ ಚಿತ್ತಕ್ಕೆ ತಣಿದು ಬಳಲಿರಲು ಪ್ರೀತಿ ಸೇವೆಯ ಬದುಕಲಿ ನಿನ್ನ ಬಿಂಬಿಸಲು ಪವಿತ್ರಾತ್ಮರ ಕಳುಹಿಸು ನೀನು ಜೀವನ ಬೆಳಗಿಸು ಪವಿತ್ರಾತ್ಮರ ಕಳುಹಿಸು ಈ ಜೀವನ ಬೆಳಗಿಸು ನಿನ್ನ ಹೃದಯದಿ ಬರೆದೆ ನೀನು ನನ್ನ ಈ ಹೆಸರ ಜಗದಾರಿಯದಿ ಮುಕ್ತ ಮನದಿ ಶರಣು ನಾನೆಂದೆ ಶೂನ್ಯವಾಳೆಂದು ದೇವ ಇರದೆ ನೀನೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪವಾಡ ಪುರುಷ ಸಂತ ಅಂತೋಣಿಯವರ ಹಬ್ಬದ ಶುಭಾಶಯವನ್ನು ಕೋರುತ್ತೆ. ಈ ವಿಚಾರಣೆಯ ಪರವಾಗಿ, ಗ್ರಾಮಸ್ಥರ ಪರವಾಗಿ ನಮ್ಮೆಲ್ಲರಿಗೂ ವಂದನಾ ಅರ್ಪಣೆಯನ್ನು ಮಾಡಲು ಅನುಷ ಅವರನ್ನು ಆಹ್ವಾನಿಸುತ್ತೇನೆ. ಈ ಮುಂಜಾನೆಯ ವೇಳೆಯಲ್ಲಿ
ದೇವರು ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳು, ಗ್ರಾಮಸ್ಥರು, ವಿಚಾರಣೆಯ ಎಲ್ಲ ಭಗಿನಿಯರು ಹಾಗೂ ಧರ್ಮ ಕೇಂದ್ರದ ಗುರುಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ದಿನ ಇಲ್ಲಿಗೆ ಬಂದು ಈ ಬಲಿಪೂಜೆಯನ್ನು ಅರ್ಪಿಸಿ ಉತ್ತಮವಾದ ಪ್ರಬೋಧನೆಯನ್ನು ನೀಡಿ ಎಲ್ಲರ ಮನಸ್ಸನ್ನು ದೇವರೆಡೆಗೆ ಕರೆದೊಯ್ದಂಥ ಒಂದನೆಯ ಸ್ವಾಮಿ ಆರೋಗ್ಯನಾಥನ್ ಇವರು ಸಂತ ಜೂದರ ದೇವಾಲಯ ಕಾರಹಳ್ಳಿ ಧರ್ಮ ಕೇಂದ್ರದ ಗುರುಗಳಾಗಿದ್ದಾರೆ. ಇವರಿಗೆ ನಮ್ಮ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ದಯವಿಟ್ಟು ಮುಂದೆ ಬಂದು ಈ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಲು ಕೇಳಿಕೊಳ್ಳುತ್ತೇನೆ. ಜಪಮಾಲೆ ದೇವಾಲಯ ಆರುಬಲೆಯ ವಿಚಾರಣೆಯ ಗುರುಗಳಾದ ಒಂದನೆಯ ಸ್ವಾಮಿ ಪ್ಯಾಟ್ರಿಕ್ ಪಿಂಟೋ ಇವರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ದಯವಿಟ್ಟು ಮುಂದೆ ಬಂದು ಈ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಲು ಕೇಳಿಕೊಳ್ಳುತ್ತೇನೆ. ಇಂದಿನ ದಿನ ಈ ಬಲಿಪೂಜೆಯನ್ನು ಲೈವ್ ಸ್ಟ್ರೀಮ್ ಮಾಡಿದಂತಹ ಆರ್ಚ್ ಡಯಾಸಸ್ ಕಮ್ಯುನಿಕೇಷನ್ ಸೆಂಟರ್ ನಿರ್ದೇಶಕರಾದ ಒಂದನೆಯ ಸ್ವಾಮಿ ಸಿರಿಲ್ ವಿಕ್ಟರ್ ರವರು ಹಾಗೂ ಒಂದನೆಯ ಸ್ವಾಮಿ ಮರಿಯಾ ಹಂತೋಣಿಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಅವರೊಂದಿಗೆ ದೇವಾ ಟಿವಿ ಬೆನೆಡಿಕ್ಟ್ ಬರ್ನಾರ್ಡ್ ಪ್ರಿನ್ಸಿಲಾ ಕುಟುಂಬದವರು ಲೈವ್ ಸ್ಟ್ರೀಮ್ ಸಹಾಯ ಮಾಡಿದ್ದು ಇವರು ಮಿರಾಕಲ್ ಬಿಸ್ನೆಸ್ ಸರ್ವಿಸ್ ಅನ್ನು ನಡೆಸುತ್ತಿದ್ದಾರೆ. ಇವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ದಯವಿಟ್ಟು ಸ್ವಾಮಿ ಮರಿಯಾ ಅಂತೋಣಿಯರವರು ಮುಂದೆ ಬಂದು ಈ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಲು ಕೇಳಿಕೊಳ್ಳುತ್ತೇನೆ. ಇಲ್ಲಿಗೆ ಬಂದಿರುವ ಪ್ರತಿಯೊಬ್ಬರಿಗೂ ಊಟವನ್ನು ತಯಾರಿಸಿದಂತಹ ಚಂದ್ರು ಮತ್ತು ತಂಡದವರಿಗೂ ಹಾಗೂ ಜೋಹ್ಯಾನ್ ಕ್ಯಾಟರಿಂಗ್ ಸರ್ವಿಸ್ ಹೆರಿ ಹಾಗೂ ರಾಯಪ್ಪ ಕ್ಲಾರಾ ಪ್ರಸಾದ್ ರವರಿಗೂ ಕೂಡ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇವೆ. ಬಲಿಪೂಜೆಗೆ ಎಲ್ಲ ರೀತಿಯ ಅಲಂಕಾರ ಮಾಡಿದಂತಹ ರಾಜನ್ ಎಂಟರ್ಪ್ರೈಸಸ್ ಏಸು ಮತ್ತು ತಂಡದವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ಧ್ವನಿ ವ್ಯವಸ್ಥೆ ಮಾಡಿದಂತಹ ಜ್ಞಾನೋ ಸೌಂಡ್ಸ್ ಏಸು ಮತ್ತು ತಂಡ ಹಾಗೂ ಕ್ಲಿಂಟನ್ ಅಂತೋಣಿ ರಾಜ್ ಹಾಗೂ ಅವರಿಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ಪೀಠದ ಅಲಂಕಾರ ಮಾಡಿದಂತಹ ಸುಪೀರಿಯರ್ ಸಿಸ್ಟರ್ ರೆಮಿಲಾ ಜಾನ್ ದ ಬ್ಯಾಪ್ಟಿಸ್ಟ್ ಸಿಸ್ಟರ್ಸ್ ರವರಿಗೆ ನಮ್ಮ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಿಂದಿನ ದಿನ ಈ ಬಲಿಪೂಜೆಗೆ ಸುಮಧುರವಾಗಿ ಆಡಿ ತಮ್ಮ ಗಾಯನದ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಹಗುರ ಮಾಡಿ ಲೂರ್ದು ಮಾತೆಯ ದೇವಾಲಯ ತುಮಕೂರಿಗೆ ಸೇರಿದಂತಹ ನವೀನ್ ಪೌಲ್ ಮತ್ತು ತಂಡದವರಿಗೆ ನೆರೆದಿರುವ ಪ್ರತಿಯೊಬ್ಬರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ಲೈಟಿಂಗ್ ವ್ಯವಸ್ಥೆ ಮಾಡಿದಂತಹ ಅಂತೋಣಿ ರಾಜ್ರವರಿಗೆ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇವೆ. ಹಿಂದಿನ ದಿನ ಶಾಮಿಯಾನ ಹಾಗೂ ಚೇರಿನ ವ್ಯವಸ್ಥೆ ಮಾಡಿದಂತಹ ಆರುಬಲೆಯ ಅಂತೋಣಿ ಮತ್ತು ತಂಡದವರಿಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ದೇವಾಲಯಕ್ಕೆ ಕಾಂಪೌಂಡ್ ಕೆಲಸ ಮಾಡುತ್ತಿರುವ
ಡೆಗನಿಕೋಟೆಯ ಮದಿ ಹಾಗೂ ತಂಡದವರಿಗೆ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ದೇವಾಲಯಕ್ಕೆ ಬಂದು ಸ್ವಯಂ ಸೇವಕರಾಗಿ ಸಹಾಯ ಮಾಡಿದಂತಹ ಹೋಲಿ ಗೋಸ್ಟ್ ಚರ್ಚ್ನ ಯುವಕ ಯುವತಿಯರು, ಮಿನೋರ್ ಸೆಮಿನರ್ ಬ್ರದರ್ಸ್ ಹಾಗೂ ದೊಡ್ಡ ಹಳ್ಳಿಯ ಸೆಂಟ್ ಆನ್ ಸಭೆಯ ಸಿಸ್ಟರ್ಸ್ ರವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇವೆ. ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ದೇವರು ಎಲ್ಲ ರೀತಿಯ ವರಪ್ರಸಾದಗಳನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಆತ್ಮೀಯರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ. ದೇವರ ಆಶೀರ್ವಾದವನ್ನು ಕೋರಲು ಈ ಪುಣ್ಯ ಸ್ಥಳಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಆತ್ಮೀಯರೇ, ಈ ಹಬ್ಬದ ಪ್ರಯುಕ್ತ ಈ ಮುಂದೆ ಬರುವಂಥ ದಿನಗಳಲ್ಲಿ ಪ್ರತಿ ಶನಿವಾರದಲ್ಲೂ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಬಲಿಪೂಜೆ ನೆರವೇರಿಸಲಾಗುತ್ತದೆ. ಬಂದು ಭಾಗವಹಿಸಲು ಕೇಳಿಕೊಡುತ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಮುಖ್ಯವಾಗಿ ಈ ಆಶ್ರಯ ತಾಣವನ್ನು ನೀಡಿದಂತಹ ಮರೆಪುರ ತಟ್ಗುಪ್ಪೆಯಿಂದ ನಮ್ಮ ಬಂಡೆ ತಮ್ಮಯ್ಯ ಕುಟುಂಬ, ನೋಡಿ ಇಷ್ಟು ಸಹಾಯ ಆಗ್ತಾ ಇದೆ ಈ ಸ್ಥಳಕ್ಕೆ. ಬಂಡೆ ತಮ್ಮಯ್ಯ ಕುಟುಂಬದವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಅವರೊಂದಿಗೆ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತಿರುವಂಥ ರತ್ನಪ್ಪಚಾರಿ ಕುಟುಂಬ ದೊರಸಾನಿಪಾಳ್ಯ ಹಾಗೂ ಅಂಬ್ರೋಜಪ್ಪ ಕುಟುಂಬ ಮೈಲ್ಸಂದ್ರ ಹಾಗೂ ದಾಸ್ ಮರಿಯಪುರ, ಇವರೆಲ್ಲರಿಗೂ ಸಹ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಈ ಬಲಿಪೂಜೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳು. ಪ್ರತ್ಯೇಕವಾಗಿ ಸಿಸ್ಟರ್ LC ಪೆರಿಪಾದನ್ ನಿನ್ನೆ ದಿನ ನಮಗೆ ಸಹಾಯ ಮಾಡಲು ತಮ್ಮ ಕ್ಯಾಂಡಿಡೇಟ್ಸನ್ನು ಕರೆದುಕೊಂಡು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಜಾನ್ ದ ಬ್ಯಾಪ್ಟಿಸ್ಟ್ ಸಭೆ ಸಿಸ್ಟರ್ಸ್ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಈ ಬಲಿಪೂಜೆ ಆದ ಬಳಿಕ ಮತ್ತೊಂದು ಬಲಿಪೂಜೆ ಇರುತ್ತದೆ. ಅದಾದ ಬಳಿಕ ತೇರಿನ ಮೆರವಣಿಗೆ ಇರುತ್ತದೆ. ಅದರಲ್ಲಿ ಭಾಗವಹಿಸಲು ಕೇಳಿಕೊಡುತ್ತೇವೆ. 1ನೇ ಸ್ವಾಮಿ ಎಡ್ವರ್ಡ್ ಡೇವಿಡ್ ಅವರು ಬಂದಿದ್ದಾರೆ. ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ಕೇಳಿಕೊಳ್ತೇನೆ. ಮಧ್ಯಾಹ್ನ 11:30 ಬಲಿಪೂಜೆ ಆದ ಬಳಿಕ ತೇರಿನ ಮೆರವಣಿಗೆ ಇರುತ್ತದೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ನಮ್ಮ ವಂದನೆ ಗುರುಗಳಾದಂಥ ಫಾದರ್ ಕ್ರಿಸ್ಟೋಫರ್ ವೈಟ್ ಅವರಿಗೆ ಸಲ್ಲಿಸಲು ಬಯಸುತ್ತೇನೆ. ಅವರು ನನಗೆ ಈ ಮೂಲಕ ಅವಕಾಶ ಮಾಡಿದ್ದಕ್ಕಾಗಿ ಫಾದರ್ ಕ್ರಿಸ್ಟೋಫರ್ ಅವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪ್ರಿಯರೇ, ಈ ಒಂದು ದಿನ ನಾನು ಕೂಡ ಒಬ್ಬ ಸಾಕ್ಷಿಯಾಗಿ ಇಲ್ಲಿ ನಿಂತಿದ್ದೇನೆ. ನಾನು ಗುರುಪಟ್ಟ ತೆಗೆದರಿಂದ ಹಲವಾರು ವರ್ಷಗಳು ನನಗೆ ಕೆಮ್ಮು ನಿಲ್ತಾನೆ ಇರಲಿಲ್ಲ. ಬಲಿಪೂಜೆ ಕೂಡ ಕೊಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಕೆಮ್ತಾ ಇದೆ. ಆದರೆ ನಾನು ಪ್ರತಿ ಮಂಗಳವಾರ ಸಂತ ಅಂತೋಣಿಯವರ ನವೀನವನ್ನು ಎಡೆಬಿಡದೆ ಪ್ರಾರ್ಥಿಸಬೇಕಾದ್ರೆ ಅದು ಕೆಮ್ಮು ಯಾವಾಗ ನಿಲ್ತು ಅಂತ ನನಗೆ ಗೊತ್ತಿಲ್ಲ. ನಾನು ಬಲಿಪೂಜೆಯನ್ನು ಅರ್ಪಿಸಬೇಕಾದ್ರೆ ನಾನು ಸಂತ ಅಂತೋಣಿಯ ಹತ್ರ ಕೇಳ್ತಿದ್ದೆ, ಸಂತರೇ, ನಾನು ಉತ್ತಮವಾದ ಬಲಿಪೂಜೆಯನ್ನು ಅರ್ಪಿಸಲು ನನ್ನ ಕೆಮ್ಮು ನನಗೆ ಅಡ್ಡಿ ಆಗ್ತಿದೆ, ದಯವಿಟ್ಟು ಇದನ್ನು ನೀಗಿಸ್ರಿ ಅಂದಾಗ ನಾನು ಈಗಲೂ ಕೂಡ ಅಂದಿನಿಂದ ಪ್ರತಿ ಮಂಗಳವಾರ ಸಂತ ಅಂತೋಣಿಯವರು ನವೀನ ಮಾಡ್ತಾನೆ. ಹಾಗೂ ನನ್ನ ಕಾಲಿನಲ್ಲಿ ಕೂಡ ಆಣಿ ಅಂತ ಹೇಳ್ತಿರುವ ಅದು ಬಂದಿತ್ತು, ಅದಕ್ಕೆ ನವೀನ ಮಾಡಿದೆ. ಮತ್ತು ಬೇರೆ ಬೇರೆ ಕಾಲಲ್ಲಿ ಏನೋ ಬೆಳೀತಾ ಇತ್ತು, ಕಾಲಿಂದ ಮಂಡಿ ತನಕ ನಾನು ಶೂ ಹಾಕ್ಕೊಳ್ತಾ ಇದೆ. ಇಲ್ಲಾಂದರೆ ಎಲ್ಲ ಕೇಳ್ತಾರೆ, ಫಾದರ್ ಏನಾಯಿತು, ಏನು ಬೆಳೀತಾ ಇದೆ ಅಂತ. ನಾನು ಎಲ್ಲೂ ಆಸ್ಪತ್ರೆಗೆ ಹೋಗಲಿಲ್ಲ. ಇಷ್ಟೊಂದು ಭಕ್ತ ಜನರ ಸಮೂಹದಲ್ಲಿ ನಾನು ಸಂತ ಅಂತೋಣಿಯವರಿಗೆ ಒಬ್ಬ ಸಾಕ್ಷಿಯಾಗಿ ಇಂದು ಈ ಬಲಿಪೂಜೆಯನ್ನು ಅರ್ಪಿಸಿದ್ದೇನೆ. ದಯಮಯ ದೇವರು ಸಂತ ಅಂತೋಣಿಯವರ ಮುಖಾಂತರ ನನಗೆ ಮಾಡಿರುವಂತಹ ಎಲ್ಲ ವರದಾನಗಳಿಗಾಗಿ ಅವರನ್ನು ಸ್ತುತಿಸಿ ವಂದಿಸುತ್ತೇನೆ. ಧನ್ಯವಾದಗಳು. ಎಲ್ಲರೂ ಎದ್ದು ನಿಂತುಕೊಳ್ಳಿ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ
ಕೃತಜ್ಞತೆ ಸಲ್ಲಲಿ. ತೊರೆದು ತ್ಯಾಗ ಮಾಡಿದ